ಯಜ್ಞೋಪವೀತವನ್ನು ಯಾವ ಯಾವ ಸಂದರ್ಭಗಳಲ್ಲಿ ಚೇಂಜ್ ಮಾಡಬೇಕು ಅಂತ ಒಂದು ಪ್ರಶ್ನೆ. ಅದರ ಜೊತೆಯಲ್ಲಿ ಫ್ರೀಕ್ವೆಂಟ್ ಆಗಿ ಮಿನಿಮಮ್ ಎಷ್ಟು ದಿನಗಳಿಗೊಮ್ಮೆ ಯಜ್ಞೋಪವೀತವನ್ನು, ನೂತನ ಯಜ್ಞೋಪವೀತವನ್ನು ಧಾರಣೆ ಮಾಡಬೇಕು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಎರಡಕ್ಕೂ ಕೂಡ ಈ ರೀತಿಯಾಗಿ ಉತ್ತರವನ್ನು ನಮಗೆ ಸ್ಮೃತಿ ಮುಕ್ತಾವಲಿ ಅಂತ ನಾವು ಗ್ರಂಥದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಜಾತಾ ಶೌಚೆ ಮೃತಾ ಶೌಚೆ ಗತೆ ಮಾಸೆ ತೃತೀಯಕೆ ಉಪಾಕರ್ಮಣಿ ಚೋತ್ಸರ್ಗೆ ಜೀರ್ಣತಂತುಂ ವಿಸರ್ಜಯೇತ್ ಅಂತ ಒಂದು ಪ್ರಮಾಣ, ಅಥವಾ ಉಪಾಕರ್ಮಣಿ ಸೂತಾಂತೆ ಯಾತೆ ಮಾಸೆ ಚತುಷ್ಟಯೇ ಧೃತ್ವಾ ನೂತ್ನಾನಿ ಸೂತ್ರಾಣಿ ಪುರಾಣಾನಿ ವಿಸರ್ಜಯೇತ್ ಅಂತ ಹೇಳಿ ಇನ್ನೊಂದು ಪ್ರಮಾಣ. ಎರಡು ಪ್ರಮಾಣಗಳ ತಾತ್ಪರ್ಯ ಏನು ಅಂತಂದ್ರೆ, ಜಾತಾ ಶೌಚ ಮತ್ತು ಮೃತಾ ಶೌಚ ಇವುಗಳು ಬಂದ ಮೇಲೆ ಯಾವತ್ತು ಶುದ್ಧಿಯಾಗಿರ್ತದಲ್ಲ, ಆ ಶುದ್ಧಿ ಆಗುವಂತಹ ದಿನಗಳಲ್ಲಿ ಯಜ್ಞೋಪವೀತವನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಫ್ರೀಕ್ವೆಂಟ್ ಆಗಿ ಯಜ್ಞೋಪವೀತವನ್ನು, ಯಾವ ಜಾತ ಶೌಚನೂ ಬರಲಿಲ್ಲ, ಮೃತ ಶೌಚನೂ ಬರಲಿಲ್ಲ, ಅಂತಹ ಸಂದರ್ಭದಲ್ಲಿ ಯಜ್ಞೋಪವೀತವನ್ನು ಯಾವಾಗ ಬದಲಾವಣೆ ಮಾಡಬೇಕು ಅಂತಂದ್ರೆ ಅದಕ್ಕೆ ಹೇಳಿದ್ದಾರೆ ಗತೇ ಮಾಸೆ ತೃತೀಯಕೆ ಅಂತ ಒಂದು ಪ್ರಮಾಣ, ಯಾತೇ ಮಾಸೆ ಚತುಷ್ಟಯೇ ಅಂತ ಅನ್ನೋದು ಇನ್ನೊಂದು ಪ್ರಮಾಣ. ಆದ್ದರಿಂದಾಗಿ 3 ಅಥವಾ 4 ತಿಂಗಳಿನ ಅನಂತರ ಜೀರ್ಣವಾಗಿರತಕ್ಕಂತಹ ಆ ಹಳೆ ಯಜ್ಞೋಪವೀತವನ್ನು ವಿಸರ್ಜನೆ ಮಾಡಿ ಹೊಸ ಯಜ್ಞೋಪವೀತವನ್ನು ಧಾರಣೆ ಮಾಡಬೇಕು. ಅದರ ಜೊತೆಯಲ್ಲಿ ಉತ್ಸರ್ಜನೋಪಕರ್ಮವನ್ನು ಪ್ರತಿ ವರ್ಷ ನಾವು ಮಾಡಿಕೊಳ್ಳುತ್ತೇವೆ, ಅಂತಹ ಸಂದರ್ಭದಲ್ಲಿಯೂ ಕೂಡ ನೂತನವಾದ ಯಜ್ಞೋಪವೀತವನ್ನು ಧಾರಣೆ ಮಾಡಬೇಕು ಅಂತ ಹೇಳಿದ್ದಾರೆ.